ದಂಡವನ್ನು ವಿಧಿಸಲು ಈಗಾಗಲೇ ಅಧಿಕಾರಿಗಳು ಸಿದ್ಧರಿದ್ದಾರೆ. ದಂಡವನ್ನು ತೆತ್ತುವೆಯಾ? ಹೋಗಪ್ಪ, ಗಾಡಿ ಯಾರು ತಗೋ, ಗಾಡಿ ತಗೋ, ಅಲ್ಲಿಗೆ ಗಾಡಿ ತಗೋ, ಅಲ್ಲಿಗೆ ಗಾಡಿ ಅಲ್ಲಿಗೆ ತಗೋ ಸರ್. ಗಾಡಿ ಮುಂದೆ ತಗೋಪ್ಪ, ಇಲ್ಲಿ ತಳ್ಕೊಂಬಾರ ಸೊಮ್ಮೆ ಬಾ ಸರ್. ಗಾಡಿ ಒಂದು ಸ್ವಲ್ಪ ಮುಂದೆ ಕಳಿಸಿ. ಅಧಿಕಾರಿಗಳು ಉನ್ನತ ಮಟ್ಟದ ತೀರ್ಪುಗಾರ ಈ ಭೂಲೋಕದ ಮಾರ್ಗದರ್ಶಕರೇ ಹೇಳಿರುವ ಸಮಯದಲ್ಲಿ ಇವೆಲ್ಲ ನಮ್ಮ ಆಜ್ಞೆಯೇ ತಾನೇ. ಅವರಿಗೋಸ್ಕರ ಬೇಡಪ್ಪ, ಕೈಯಡ್ಡ ಹೇಳ್ಬೇಡಿ. ಮಾನವ, ನಿನ್ನ ನೋಡಿದರೆ ಪಾಪ ಅಯ್ಯೋ ಎಂದು ಕರುಣೆ ಬರುತ್ತದೆ. ನನಗೆ ಅಷ್ಟೇ ಅಲ್ಲದೆ ಈ ಭೂಲೋಕದ ಮಾರ್ಗದರ್ಶಕ ಅಧಿಕಾರಿಗಳಿಗೆ ಕೂಡ ಕರುಣೆ ಬರುತ್ತದೆ. ಇಲ್ಲ ಕಳ್ಳಳು ಅಡುಗಡೆ ಇಲ್ಲಿ ಚಿತ್ರಗುಪ್ತರೆ ಇಲ್ಲ, ಹಾಗೆ ನೋಡಿದರೆ ಹಾಗೆ ಅನ್ನಿಸುವುದಿಲ್ಲ. ಇದು ನಮ್ಮ ಮಾರ್ಗದರ್ಶಕವಾಗಿರಲಿ ಎಂಬುದಾಗಿ ಒಂದು ಕಿರು ಅಣುಕವೆಂದು ಭಾವಿಸಿ ಈ ಬಾಲಕನನ್ನು ಈಗ ಬಿಟ್ಟು ಬಿಡುವ. ಇನ್ನೊಮ್ಮೆ ಯಾರಾದರೂ ಹಾಗೆ ಬಂದರೆ ಅವರಿಗೆ ಅಧಿಕಾರಿಗಳೊಟ್ಟಿಗೆ ದಂಡವನ್ನು ವಿಧಿಸಲು ನಾವು ಕೂಡ ಸಹಕರಿಸೋಣ ಎಂದು ಭಾವಿಸುತ್ತಾ ಇನ್ನೊಮ್ಮೆ ಶಿರಸ್ತ್ರಾಣವಿಲ್ಲದೆ ವಾಹನವನ್ನು ಚಲಾಯಿಸಬಾರದು. ಅರ್ಥವಾಯ್ತೆ? ತಳ್ಕೊಂಡು ಅಧಿಕಾರಿ ನಮಸ್ತೆ ಎರಡು ಕೈ ಮಾಡು. ತಪ್ಪು ಮಾಡಿದ್ಯಾ? ಆ ಕಡೆ ಮಾಡಿ, ಕಡೆ ಬಿಡಲ್ಲಿ ಜೂಮ್ ಇಲ್ಲ, ವಾಯ್ಸ್ ಬರಲ್ಲ ಅಂತ ಹೋದೆ. ನೋಡು, ಇವಾಗ ಕೊಟ್ರು ದಂಡ ಹಾಕ್ಲಿಕ್ಕೆ ಹೋದ್ರೆ ಅವಾಗ ಹಿಂಗಿಂಗ್ ಮಾಡ್ತೀಯ. ಅಷ್ಟೇ ಸೀರಿಯಸ್ನೆಸ್ ಬಂದಿಲ್ಲ ನಿಮಗೆ. ನಾವು ಫೈನ್ ಹಾಕ್ತಾ ಇದೀವಿ. ಈಗ ಕೂಡ ನಮಗೆ ಸ್ವಲ್ಪ ರಿಪೆಂಟ್ನೆಸ್ ಅನ್ನು, ಪಶ್ಚಾತ್ತಾಪ, ಹೌದು ನಾನು ತಪ್ಪು ಮಾಡಿದ್ದೀನಿ, ಅದನ್ನ ಸರಿ ಮಾಡ್ಕೋಬೇಕು, ಅದು ಭಾವನೆನೇ ಬಂದಿಲ್ಲಲ್ಲ ನಿಮ್ಮ ಮುಖದಲ್ಲಿ. ಆಗ ಎಲ್ಲ ಇಷ್ಟು ಜನ ಎಲ್ಲ ಇದ್ದೀವಿ, ಇಲ್ಲ ನಂದು ಸಾರಿ ಅಂತ ಹೇಳೋ ಮಾತೇ ಬಂದಿಲ್ಲ. ಎಲ್ಲಿ ತನಕ ನಿಮ್ಮಲ್ಲಿ ಜಾಗೃತಿ ಮೂಡಲ್ವೋ ಅಲ್ಲಿ ತನಕ ಯಾವ ಕಾನೂನುಗಳು, ಯಾವ ದಂಡ, SP ಅವ್ರು ಎಷ್ಟು ಫೈನ್ ಹಾಕಿದ್ರು ಬರೋದಿಲ್ಲ. ಅವ್ರು ಫೈನ್ ಹಾಕೋದು ಸರ್ಕಾರಕ್ಕೆ ರೆವಿನ್ಯೂ ವಸೂಲು ಮಾಡ್ಲಿಕ್ಕಲ್ಲ. ನೀನು ಹೆಚ್ಚು ಕಮ್ಮಿಯಾಗಿ ಪ್ರಾಣ ಕಳ್ಕೊಂಡ್ರೆ ನಿನ್ನ ಮನೆಯಲ್ಲಿರೋ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ ಅಂತ. ಬಿ ಕೇರ್ಫುಲ್. ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿ. ಒಳ್ಳೆ ಈ ಭೂಲೋಕಕ್ಕೆ ನಾವು ಗಾಡಿ ತಳ್ಕೊಂಡು ಏ ಮಾನವ ಬಾರ. ಅವನ ಔಷಧ ಅರ್ಥವೇ ಆಗುತ್ತಿಲ್ಲ, ಅವನ ಮಾಡಿ ಅದು ಏನು ಮಾಡಬೇಕಲ್ಲಿ ನಾವು ಆಗಾಗ ಬರ್ತಲೇ ಇರುತ್ತೇವೆ. ಆದರೂ ಕೂಡ ಈ ಜನರಲ್ಲಿ ಏಕೆ ಅಷ್ಟೊಂದು ನಾಗರಿಕತೆ ಬಂದಿಲ್ಲ. ಇನ್ನ ಹಾಗೆ ಹೇಳ್ತೀರಾ? ನಮ್ಮ ಯಮಲೋಕವೇ ಮೇಲಿಲ್ಲವೇ? ಯಮುಂಡ ಏ ಮಾನವ, ಮಾತನಾಡಲು ಬರುತ್ತದೆಯೇ? ಕನ್ನಡ ಅರ್ಥವಾಗುತ್ತದೆಯೇ ನಿಮ್ಮ ಭಾಷೆ? ಅಲ್ಲೇ ನಿಲ್ಸು. ಯಮನಿಗೆ ಕುತೂಹಲ ಬರುವೆ ನೀನು. ಇಲ್ಲ, ಒಳ್ಳೆಯದೇ ಆಯಿತು. ಈ ಬಾಲಕ ಶಿರಸ್ತ್ರಾಣವನ್ನು ಧರಿಸಿ ಬಂದಿರುವನು. ಆ ಮಾನವ ಶಿರಸ್ತ್ರಾಣವಿಲ್ಲದೆ ವಾಹನವನ್ನು ಚಲಾಯಿಸುತ್ತಿರುವ ನಿನಗೆ ತಿಳಿದಿಲ್ಲವೇ? ಶಿರಸ್ತ್ರಾಣ ಹಾಕಬೇಕೆಂಬುದು ತಿಳಿದಿಲ್ಲವೇ ನಿನಗೆ? ಏನನ್ನುತ್ತಾರೆ ಈ ಭಾಷೆಯಲ್ಲಿ?
ಹೆಲ್ಮೆಟ್ ಹಾಕ್ಬೇಕು ಅಂತ ಹೇಳಿಲ್ಲವೇ? ಯಾಕೆ ಹಾಕಿಲ್ಲ ನೀನು? ಯಾಕೆ ಹಾಕ್ಲಿಲ್ಲ? ಪ್ರಭುಗಳು ನಮ್ಮ ಲೋಕಕ್ಕೆ ಬರೋದಕ್ಕೆ ಆಸೆ ಆಗಿದೆ. ಹೌದಾ? ಯಮಲೋಕಕ್ಕೆ ಬರ್ತೀಯಾ? ಕರ್ಕೊಂಡು ಹೋಗೋಣ ಇವಾಗ್ಲೇನೆ. ಗದೆಯನ್ನು ಹಿಡಿಯಿರಿ, ಪಾಶವನ್ನು ಹಾಕೇ ಬಿಡುತ್ತೇನೆ ಈಗಲೇ. ಹಾಕಲೇ? ಏನ್ ಹಾಕ್ತೀಯ? ಏನ್ ಹಾಕ್ತೀಯ? ಹಾ, ತಲೆಗೆ ಹೆಲ್ಮೆಟ್ ಅನ್ನು ಹಾಕೋದು ಅರ್ಥವಾಯ್ತೆ? ಚಿತ್ರಗುಪ್ತರು ಇಬ್ಬರು ಇಲ್ಲೇ ಇರಲಿ. ಈ ಬಾಲಕ, ಏ ಬಾಲಕ, ಶಿರಸ್ತ್ರಾಣವನ್ನು ಧರಿಸಿರುವೆಯಲ್ಲ, ಹೇಗೆ ಅನಿಸುತ್ತದೆ? ನೆಮ್ಮದಿ ಅನಿಸ್ತಾ ಇದೆಯಾ? ಯಾರು ಆರಕ್ಷಕರ ಬಲವಂತಕ್ಕೆ ಹಾಕ್ತಾ ಇದೆಯಾ? ಸಣ್ಣ ಹಾಕುತ್ತಾರೆ ಎಂದು ಹಾಕ್ತಾ ಇದೆಯಾ? ಏನಿಲ್ಲ ಸರ್, ನಮ್ಮ ಸುರಕ್ಷತೆಗೆ ನಾವು ಹಾಕ್ತಾ ಇದ್ದೀವಿ. ಹೌದಾ? ಯಾವತ್ತಿಂದ ಹಾಕ್ತಾ ಇದೆಯಾ? ಆದರೂ ಈ ಮಾನವ ಕಿಸಿಯ ನೋಡು ಹಣ್ಣುಗಳು ಮುದ್ದು ಸಿಗುತ್ತೇನೆ ಮುಂದೆ ತಳ್ಳಿಯವನು ನಮ್ಮೊಟ್ಟಿಗೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಂದ ಮತ್ತೊಮ್ಮೆ ಈ ಮಾನವರಿಗೆ ಒಂದಷ್ಟು ಮಾರ್ಗದರ್ಶನ ನುಡಿಗಳನ್ನ ನುಡಿಸೋಣ. ನಮ್ಮನ್ನು ನೋಡಿದವರು ಯಾರೋ ನಾಟಕ ಕಂಪನಿಯವರೇನೋ ಅಂತ. ಹಾಗಾಗಿ ಅಧಿಕಾರಿಗಳಿಂದಲೇ ಬಂದರೆ ಶಂಕಿನಲ್ಲಿ ಹಾಕಿದ್ರೆ ಯಮನಾಗಿ ಮರೆತು